ಶ್ರೀ ಕೃಷ್ಣನ ಹೃದಯ ಇನ್ನೂ ಭೂಮಿ ಮೇಲೆ ಇದೆ ಅಂದ್ರೆ ನೀವಂತೀರಾ? ಹೌದು, ಶ್ರೀ ಕೃಷ್ಣನ ಹೃದಯ ಒಂದು ದೇವಾಲಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಹಾಗಾದ್ರೆ ಯಾವುದು ಆ ದೇವಸ್ಥಾನ? ಶ್ರೀ ಕೃಷ್ಣನ ಹೃದಯ ಅಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ಮತ್ತು ಆ ದೇವಸ್ಥಾನದಲ್ಲಿ ವಿಜ್ಞಾನಕ್ಕೂ ವಿರುದ್ಧವಾಗಿ ನಡೆಯುವ ಹಲವಾರು ಪವಾಡಗಳಿವೆ. ಅವುಗಳೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ದೇವಸ್ಥಾನ ಇರೋದು ಒರಿಸ್ಸಾದ ಪೂರಿ ಎಂಬಲ್ಲಿ. ಇದೇ ಪೂರಿ ಜಗನ್ನಾಥ ದೇವಾಲಯ. ಇದರ ಇತಿಹಾಸವನ್ನು ತಿಳಿಯುವುದಾದರೆ, ಒಂದು ದಿನ ಶ್ರೀಕೃಷ್ಣ ರಾಜ ಇಂದ್ರದ್ಯುಮ್ನನ ಕನಸಿನಲ್ಲಿ ಬಂದು ತಾನು ಇರುವ ಜಾಗದ ಬಗ್ಗೆ ಹೇಳುತ್ತಾರೆ. ಕೃಷ್ಣನ ಪರಮ ಭಕ್ತನಾಗಿದ್ದ ಇಂದ್ರದ್ಯುಮ್ನನು ಅವರನ್ನು ಹುಡುಕಿ ಅವರಿಗೊಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಪುರಾಣಗಳ ಪ್ರಕಾರ ರಾಜ ಇಂದ್ರದ್ಯುಮ್ನನು ಪುರಿಯಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಿದ್ದಾಗ ಅವನು ಜಗನ್ನಾಥನ ವಿಗ್ರಹವನ್ನು ಮಾಡಲು ಶಿಲ್ಪಿ ವಿಶ್ವಕರ್ಮ ದೇವರಿಗೆ ಜವಾಬ್ದಾರಿ ವಹಿಸುತ್ತಾನೆ. ವಿಗ್ರಹವನ್ನು ತಯಾರಿಸುವ ವಿಶ್ವಕರ್ಮನು ತಾನು ವಿಗ್ರಹವನ್ನು ಬಾಗಿಲು ಮುಚ್ಚಿ ತಯಾರಿಸುತ್ತೇನೆ, ತಾನು ಕಾರ್ಯನಿರ್ವಹಿಸುವಾಗ ಯಾರೂ ಕೂಡ ಒಳಗೆ ಪ್ರವೇಶಿಸಬಾರದು, ಜೊತೆಗೆ ಯಾವುದೇ ಕಾರಣಕ್ಕೂ ಮೊದಲೇ ಬಾಗಿಲು ತೆರೆದರೆ ವಿಗ್ರಹ ಮಾಡುವುದನ್ನು ನಿಲ್ಲಿಸುವುದಾಗಿ ಷರತ್ತನ್ನು ರಾಜ ಇಂದ್ರದ್ಯುಮ್ನನ ಮುಂದೆ ಇಡುತ್ತಾನೆ. ಆತನ ಷರತ್ತನ್ನು ರಾಜ ಕೂಡ ಒಪ್ಕೊಳ್ತಾನೆ. ಮುಚ್ಚಿದ ಬಾಗಿಲಿನೊಳಗೆ ವಿಗ್ರಹ ಮಾಡುವ ಕೆಲಸ ನಡೆಯುತ್ತಿದೆಯೇ ಎಂದು ತಿಳಿಯಲು ರಾಜ ಬಾಗಿಲಿನ ಹೊರಗೆ ನಿಂತು ವಿಗ್ರಹ ತಯಾರಿಕೆಯ ಶಬ್ದವನ್ನು ಕೇಳುತ್ತಿರುತ್ತಾನೆ. ಒಂದು ದಿನ ರಾಜನಿಗೆ ಒಳಗಿನಿಂದ ಯಾವುದೇ ಧ್ವನಿ ಕೇಳಲಿಲ್ಲ. ಆದ್ದರಿಂದ ವಿಶ್ವಕರ್ಮನು ಕೆಲಸ ನಿಲ್ಲಿಸಿದ್ದಾನೆ ಎಂದು ಭಾವಿಸಿ ಅವನಿಗೆ ಅನಿಸುತ್ತದೆ. ರಾಜನು ಬಾಗಿಲನ್ನು ತೆರೆಯುತ್ತಾನೆ. ಕೆಲಸ ಪೂರ್ಣವಾಗುವ ಮೊದಲೇ ಬಾಗಿಲು ತೆರೆದ ಕಾರಣ ವಿಶ್ವಕರ್ಮ ಅಲ್ಲಿಂದ ಕಣ್ಮರೆಯಾದ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳು ಅಪೂರ್ಣವಾಗಿ ಉಳಿಯುತ್ತವೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಮೂರ್ತಿಗಳು ಇವೆ. ಇದೇ ಅಪೂರ್ಣ ರೂಪದಲ್ಲಿದ್ದು ಅದೇ ಅಪೂರ್ಣ ದೇವರ ವಿಗ್ರಹಕ್ಕೆ ಪೂಜಿಸಲಾಗುತ್ತದೆ. ಹಾಗೆಯೇ ಇಲ್ಲಿರುವಂತಹ ದೇವಸ್ಥಾನದಲ್ಲಿ ನಡೆಯುವ ಅನೇಕ ಪವಾಡಗಳ ಬಗ್ಗೆ ತಿಳಿಯುವುದಾದರೆ, ಮೊದಲನೆಯದಾಗಿ ಇಲ್ಲಿನ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಸಾಮಾನ್ಯವಾಗಿ ಹಗಲಿನಲ್ಲಿ ಗಾಳಿಯು ಸಮುದ್ರದಿಂದ ಭೂಮಿಗೆ ಮತ್ತು ಸಂಜೆ ಭೂಮಿಯಿಂದ ಸಮುದ್ರಕ್ಕೆ ಬೀಸುತ್ತದೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿ ನಡೆಯುತ್ತದೆ. ಈ ದೇವಸ್ಥಾನದ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಎರಡನೆಯದಾಗಿ ಅಡುಗೆ ಮನೆಯ ರಹಸ್ಯ. ಜಗನ್ನಾಥನ ದೇವಾಲಯವು ವಿಶ್ವದಲ್ಲೇ ಅತಿ ದೊಡ್ಡ ಅಡುಗೆ ಕೋಣೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅಡುಗೆ ಮನೆಯ ರಹಸ್ಯ ಏನೆಂದರೆ, ಇಲ್ಲಿ ದೇವರ ನೈವೇದ್ಯವನ್ನು ತಯಾರಿಸಲು 7 ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಇಡಲಾಗುತ್ತದೆ. ಈ ಪಾತ್ರೆಗಳನ್ನು ಜೇಡಿ ಮಣ್ಣಿನಿಂದ ತಯಾರಿಸಲಾಗುತ್ತದೆ. ಅದರಲ್ಲಿ ಪ್ರಸಾದವನ್ನು ಒಲೆಯ ಮೇಲೆ ಬೇಯಿಸಲಾಗುತ್ತದೆ. ಆಶ್ಚರ್ಯದ ಸಂಗತಿ ಎಂದರೆ, ಈ ಸಮಯದಲ್ಲಿ ಮೇಲ್ಭಾಗದಲ್ಲಿ ಇಟ್ಟ ಪಾತ್ರೆಯು ಮೊದಲು ಬೇಯುತ್ತದೆ. ನಂತರ ಪ್ರಸಾದವು ಕೆಳಗಿನಿಂದ ಒಂದರ ನಂತರ ಒಂದಂತೆ ಬೇಯುತ್ತದೆ. ಲಕ್ಷಗಟ್ಟಲೆ ಭಕ್ತರು ಬಂದರೂ ಪ್ರಸಾದಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ದೇವಸ್ಥಾನದ ಮುಚ್ಚಿದ ತಕ್ಷಣವೂ ಪ್ರಸಾದವು ಮುಗಿಯುತ್ತದೆ. ಮೂರನೆಯದಾಗಿ ದೇವಸ್ಥಾನದ ನೆರಳು ಎಂದಿಗೂ ಕೂಡ ಕಾಣಿಸುವುದಿಲ್ಲ. ಜಗನ್ನಾಥನ ದೇವಾಲಯವು ಸುಮಾರು 4 ಲಕ್ಷ ಚದರ ಅಡಿ ಪ್ರದೇಶದಲ್ಲಿದೆ. ಇದರ ಎತ್ತರ 214 ಅಡಿ. ಯಾವುದೇ ವಸ್ತು ಅಥವಾ ಮನುಷ್ಯ, ಪ್ರಾಣಿ, ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ, ಎಲ್ರಿಗೂ ನಮ್ಗೆ ಗೊತ್ತಿದೆ. ಆದ್ರೆ ವಿಶ್ವದ ಅಧಿಪತಿಯಾದ ಜಗನ್ನಾಥನ ದೇವಾಲಯದ ಮೇಲಿನ ಭಾಗವು ಈ ವಿಜ್ಞಾನದ ನಿಯಮವನ್ನು ಪ್ರಶ್ನಿಸುತ್ತದೆ. ಇಲ್ಲಿ ದೇವಾಲಯದ ಮೇಲ್ಭಾಗದ ನೆರಳು ಯಾವಾಗಲೂ ಅಗೋಚರವಾಗಿರುತ್ತದೆ. ಹಾಗೆ 12 ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ. ಇಲ್ಲಿ 3 ಜಗನ್ನಾಥ ಸ್ವಾಮಿ, ಬಲರಾಮ ಮತ್ತು ಸುಭದ್ರಾ ದೇವಿಯ ವಿಗ್ರಹಗಳನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತದೆ ಮತ್ತು ಹೊಸ ವಿಗ್ರಹಗಳನ್ನು ಸ್ಥಾಪಿಸಲಾಗುತ್ತದೆ. ವಿಗ್ರಹವನ್ನು ಬದಲಾಯಿಸುವಾಗ ಈ ಪ್ರಕ್ರಿಯೆಯಲ್ಲಿ ಆಸಕ್ತಿದಾಯಕ ಘಟನೆ ನಡೆಯುತ್ತದೆ. ದೇವಾಲಯದಲ್ಲಿನ ವಿಗ್ರಹವನ್ನು ಬದಲಾಯಿಸುವಾಗ ಸಂಪೂರ್ಣ ನಗರವು ಕತ್ತಲೆಯಿಂದ ತುಂಬಿರುತ್ತದೆ. ವಿಗ್ರಹವನ್ನು ಬದಲಾಯಿಸುವ ಅರ್ಚಕರು ಮಾತ್ರ ದೇವಾಲಯದ ಒಳಗೆ ಅವಕಾಶವಿರುತ್ತದೆ. ಹಾಗೆ ವಿಗ್ರಹವನ್ನು ಬದಲಾಯಿಸುವಾಗ ಅರ್ಚಕರು ಕೂಡ ತಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುತ್ತಾರೆ. ಸಾಮಾನ್ಯವಾಗಿ ಪಕ್ಷಿಗಳು ದೇವಾಲಯಗಳ ಮೇಲೆ, ಮಸೀದಿಗಳು ಹಾಗೂ ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಕುಳಿತುಕೊಳ್ಳೋದನ್ನ ನಾವು ನೋಡಿರ್ತೀವಿ. ಆದ್ರೆ ಪೂರಿ ಜಗನ್ನಾಥ ದೇವಸ್ಥಾನದ ಮೇಲೆ ಯಾವುದೇ ವಿಮಾನ ಕೂಡ ಹಾರುವುದಿಲ್ಲ, ಯಾವುದೇ ಪಕ್ಷಿ ದೇವಾಲಯದ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಇದನ್ನು ಭಾರತದ ಯಾವುದೇ ದೇವಾಲಯದಲ್ಲಿ ನೋಡಲು ಸಾಧ್ಯವಿಲ್ಲ.